ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ನನ್ನ ಒಡನಾಡಿಗಳೇ, ತಮ್ಮೆಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ನಾನಿಲ್ಲಿ SDP ಅಭ್ಯರ್ಥಿಯಾದಂತಹ ಅಫ್ಸರ್ ಕೂಡ್ಲಿಪೇಟೆ ಅವರಿಗೆ ವೋಟ್ ಕೊಡಿ ಅಂತ ಮಾತ್ರ ಅಷ್ಟಕ್ಕೆ ಕೇಳಕ್ ಬಂದಿಲ್ಲ. ನಾನಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಮುಖ್ಯವಾಗಿ ಯಾವಾಗ ಯಾರಿಗೆ ಅಂತಂದ್ರೆ, ಕಾಂಗ್ರೆಸ್ ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿರುವಂತಹ ಮುಸಲ್ಮಾನ ಮತ್ತು ದಲಿತ ಬಂಧುಗಳಿಗೆ ಈ ನನ್ನ ಪ್ರಶ್ನೆ. ಹಿರಿಯರಾದಂತಹ ಮತ್ತು ಪೂಜ್ಯರಾದಂತಹ ಗೌರವಾನ್ವಿತರಾದಂತಹ ದಿವಂಗತ ಶ್ಯಾಮನೂರು ಶಿವಶಂಕರಪ್ಪ ಅವರು ನಿಧನರಾದರು. ಅವರಿಗೆ ನಾನು ಗೌರವಪೂರ್ವಕವಾದಂತಹ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ, ಅವರಿಂದ ತೆರವಾದಂತಹ ಈ ಸ್ಥಾನಕ್ಕೆ ಕಾಂಗ್ರೆಸ್ಸಿನ ಒಬ್ಬರು ನಾಯಕರು ಜಮೀರ್ ಅಹಮದ್ ಅವರು ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸಲ್ಮಾನರ ವೋಟರ್ಸ್ ಜಾಸ್ತಿ ಇದ್ದಾರೆ, ಒಂದು ಅವಕಾಶವನ್ನ ನೀವು ಅವ್ರಿಗೆ ಕೊಡಿ ಅಂತ ಕೇಳಿದ್ದು. ಅವ್ರೇನು ಪಟ್ಟಣದೇನು ಯುದ್ಧ ಮಾಡಲಿಲ್ಲ, ಒಂದು ಅವಕಾಶ ಕೊಡಿ, ಯಾಕೆ ಕೊಡಬಾರ್ದು ಅಂತ ಅಷ್ಟೇ ಕೇಳಿದ್ದು. ಈಗ ಇಲ್ಲಿ ಅಭ್ಯರ್ಥಿ ಆಗಿರುವಂತಹ ಸಮರ್ಥ್ ಅವರ ತಂದೆ ಮಲ್ಲಿಕಾರ್ಜುನ್ ಅವರು ಏನು ಉತ್ತರ ಕೊಟ್ಟಿದ್ದು? ನೀವು ಹೇಳಿ. ಒಂದು ಪಕ್ಷದಲ್ಲಿ ಒಬ್ಬ ಸಚಿವರು ನನ್ನ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಡಿರುವಾಗ ಅದನ್ನ ಪ್ರೀತಿಯಿಂದ ಸಮಾಧಾನದಿಂದ ಕೊಡಕ್ಕಾಗತ್ತೆ ಕೊಡಕ್ಕಾಗಲ್ಲ ಅನ್ನೋದನ್ನ ಸಮಾಲೋಚಿಸಬಹುದಿತ್ತು, ಮಾತಾಡ್ಬೋದಿತ್ತು. ಆದ್ರೆ ಅವ್ರು ಏನಂತ ಉತ್ತರ ಏನು? ಅವನ್ ಯಾರ್ರಿ ಇಲ್ಲಿ ಬಂದು ಕೇಳೋದಕ್ಕೆ ಅಂದ್ರು. ಹೌದಾ? ಯಾಕೆ ಅಷ್ಟು ನಿಷ್ಠೂರವಾಗಿ ಒಬ್ಬ ಸಚಿವರನ್ನ ಅದು ಮುಸಲ್ಮಾನನ ಕಾರಣಕ್ಕೆ ಅವಮಾನಿಸಲಾಗ್ತದೆ ಅಂತಂದ್ರೆ ಅದಕ್ಕೆ ಕಾರಣ ನೀವುಗಳು. ಇಲ್ಲಿವರೆಗೂ ಕಾಂಗ್ರೆಸ್ ತಿಳ್ಕೊಂಡಿದೆ, ಈ ಕಾಂಗ್ರೆಸ್ ಪಕ್ಷವಾಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ಮುಸಲ್ಮಾನ್ಸ್ ಆರ್ ಸೇಲೇಬಲ್ ವೋಟ್ಸ್. ಬಿಡ್ರಿ, ಅವ್ರನ್ನ ಹೆಂಗ ನಾವು ಅಡ್ಜಸ್ಟ್ ಮಾಡ್ಬಿಡ್ಬೋದು, ಅವ್ರನ್ನ ಹೆಂಗ ಕೊಟ್ಕೊಂಡ್ಬಿಡ್ಬೋದು. ಕೊನೆಯ ದಿವಸ ಒಂದು ಕುರಾನ್ ಹಿಡ್ಕೊಂಡು ಅವ್ರ ಮನೆಗೆ ಹೋಗಿ ಆನೆ ಪ್ರಮಾಣ ಮಾಡಿಸಿದ್ರೆ ಮುಗಿದೋಯ್ತು. ಅಥವಾ ನಮ್ಮ ಲೀಡರ್ನ ಒಂದಷ್ಟು ಕಳಿಸಿ ಯಾರೋ ಲೀಡರ್ಗಳನ್ನ ಅಡ್ಜಸ್ಟ್ ಮಾಡಲಾಗೋಯ್ತು. ಈ ರೀತಿಯಾದಂತಹ ದುರಹಂಕಾರದ ತಾತ್ಸಾರ ಮನೋಭಾವನೆ ಕಾಂಗ್ರೆಸ್ ನಲ್ಲಿ ಇರೋದ್ರಿಂದ ಮುಸಲ್ಮಾನ ಸಮುದಾಯದ ಸಚಿವರಾದ್ರೂ ಕೂಡ ಅವನ್ ಯಾವನ್ ಬಿಡ್ರಿ ಇಲ್ಲಿ ಬಂದು ಮಾತಾಡಕ್ಕೆ ಅನ್ನೋ ರೀತಿ ಮಾತಾಡ್ತಾರೆ. ಇಷ್ಟು ಅವಮಾನಿಸುವಂತಹ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟನ್ನ ಕೊಡ್ಬೇಕಾ? ಕಾಂಗ್ರೆಸ್ ಪಕ್ಷಕ್ಕೆ ಓಟು ನೀಡುವಂತಹ ಮುಸಲ್ಮಾನ ಬಂಧುಗಳಲ್ಲಿ ಕೇಳ್ತಾ ಇದ್ದೀನಿ, ನೀವು ಇಂಥದ್ದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನ ನೀಡಬೇಕಾ? ಮತ್ತೆ ಇಲ್ಲಿ ಸ್ವತಂತ್ರ ಅಭ್ಯರ್ಥಿ ಪೈಲ್ವಾನ್ ಅವರಲ್ವಾ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಯಾರ್ಯಾರು ಬಂದಿದ್ರಲ್ಲಿ? ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಇಬ್ರು ಬಂದಿದ್ದು. ಅವರಿಬ್ಬರಿಗೆ ನೀವು ಕೇಳಿ, ಈ ಸಾರಿ ಬಜೆಟ್ ನಲ್ಲಿ ಮುಸಲ್ಮಾನ ಸಮುದಾಯದ ಅಭಿವೃದ್ಧಿಗೆ ಎಷ್ಟು % ದುಡ್ಡು ಕೊಡಿಸಿದ್ರು ನೀವು ಬಜೆಟ್ ಅಲ್ಲಿ? ಮಿಸ್ಟರ್ ಅರ್ಷದ್ ರಿಜ್ವಾನ್ ಅಲ್ವಾ, ಅರ್ಷದ್ ರಿಜ್ವಾನ್ ಅವರೇ, ಸಲೀಂ ಅಹಮದ್ ಅವರೇ, ಬಜೆಟ್ ಅಲ್ಲಿ ಈ ಮುಸಲ್ಮಾನ ಸಮುದಾಯಕ್ಕೆ ಎಷ್ಟು ದುಡ್ಡನ್ನ ಕೊಡಿಸಿದ್ರೆ? ನಿಮ್ಮ ಕೇವಲ 1% ಕೂಡ ಹಣವನ್ನ ಬಜೆಟ್ ಅಲ್ಲಿ ಕೊಡ್ಸಕ್ಕಾಗದೆ ಇಲ್ಲಿ ಬಂದು ಸ್ವಾಭಿಮಾನದಿಂದ ನಾನು ಫೈಟ್ ಮಾಡ್ತೀನಿ ಅನ್ನುವಂತ ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಏನಿಂದ ಸಾಧಿಸಿಕೊಂಡಿದ್ದೀರಿ? ಮುಸಲ್ಮಾನ ಸಮುದಾಯನ ಕೊನೆಗೆ ಎಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಗೆ ಮುಸಲ್ಮಾನ ಸಮುದಾಯ ಇಷ್ಟು ನಿಷ್ಠುರವಾಗಿರ್ಬೇಕಾ? ಇಷ್ಟು ನಿಷ್ಠತೆಯಿಂದ ಇದ್ರೆ ಸಿಕ್ಕಿದಾದ್ರೂ ಏನು ಅನ್ನೋ ಪ್ರಶ್ನೆಯನ್ನ ನೀವು ಕೇಳಬೇಕಾಗ್ತದೆ. ಇದನ್ನ ಕೇಳದೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ನಾವು ಯಾಕಿಂದ್ರೆ ಇದನ್ನ ಕೇಳದೆ ನಾವು ಕುರುಡರಿಗೆ ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅಂತಂದ್ರೆ ಮತ್ತೊಂದು ಅಹಂಕಾರದ ಮಾತು ಬರ್ತದೆ. ಏನು ಆಗಲೇ ಅಧ್ಯಕ್ಷ ಹೇಳಿದ್ರು, ಮುಸಲ್ಮಾನ ಸಮುದಾಯದ ಸರ್ವೋಚ್ಚ ಧಾರ್ಮಿಕ ನಾಯಕರು ಮುಸಲ್ಮಾನರಿಗೆ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಇವರು ಗೌರವದಿಂದ ಹೋಗಿ ಉತ್ತರ ಕೊಟ್ಟು ಬರ್ಬೇಕು. ಅದೇ ಬಿಟ್ಟು ಮುಸಲ್ಮಾನ ಸಮುದಾಯದ ಒಬ್ಬ ಸರ್ವೋಚ್ಚ ಧಾರ್ಮಿಕ ನಾಯಕರಿಗೆ ಟೋಪಿ ಹಾಕಿದ್ರೆ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ರೆ ಮುಸಲ್ಮಾನ ಅಲ್ಲ ಅಂತಂದ್ರೆ ಮತ್ತೆ ಹಾಗಾದ್ರೆ ಕಾಂಗ್ರೆಸ್ಗೆ ಬಕೆಟ್ ಹಿಡಿದ್ರೆ ಮುಸಲ್ಮಾನನ? ನೀವು
ಟೋಪಿ ಹಾಕಿದ್ರೆ ಮಾತ್ರ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ಟರೆ ಮಾತ್ರ ಮುಸಲ್ಮಾನ ಅಲ್ಲ ಅಂತಂದ್ರೆ ನಿಮ್ಮ ತರ ಸಮುದಾಯವನ್ನ ಕಾಂಗ್ರೆಸ್ಗೆ ಅಳಕ್ಕೆ ನೋಡ್ತಾ ಇದ್ರಲ್ಲ, ನೀವು ಮುಸಲ್ಮಾನ್ರ? ಹೌದಾ? ಇದ ಮುಸಲ್ಮಾನ್ ಹೇಳ್ಕೊಡೋದು? ಮುಸಲ್ಮಾನರಿಗೆ ಏನಂತ ಹೇಳ್ಕೊಡ್ಬೇಕು? ಸ್ವಾಭಿಮಾನದಿಂದ ಬದುಕೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು? ನೀವು ಯಾವ ಸೀಮೆ ಮುಸಲ್ಮಾನರ ನಾಯಕರು? ಈ ಪ್ರಶ್ನೆಗಳನ್ನ ನೀವು ಓಟ್ ಹಾಕುವಾಗ ಕೇಳೋದು ನಾನ್ ಕೇಳೋದಲ್ಲ, ನೀವು ಕೇಳಬೇಕಾಗಿರುವಂತ ಪ್ರಶ್ನೆಗಳು. ಮತ್ತೆ ಒಟ್ಟು ಇಡೀ ಮುಸಲ್ಮಾನ ಸಮುದಾಯಕ್ಕೆ ನಾನ್ ಕೇಳ್ಕೊಳ್ಳೋದೇನು ಅಂತಂದ್ರೆ, ಬಂಧುಗಳೇ, ನಾನಿವತ್ತು ಕೇವಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ನಾಯಕನಾಗಿ ಮಾತ್ರ ಬಂದು ಇಲ್ಲಿ ನಿಂತಿಲ್ಲ. ನಾನು ಜೊತೆನಲ್ಲಿ ಇನ್ನೊಂದು ಜವಾಬ್ದಾರಿಯನ್ನು ತಗೊಂಡು ಬಂದಿದ್ದೀನಿ. ನಾನು ಕಳೆದ 1 ವರ್ಷಗಳಿಂದ ಸತತವಾಗಿ ಮನೆ ಬೆಟ ಬಿಟ್ಟು ಓಡಾಡ್ತಾ ಇದ್ದೀವಿ. ಒಳ ಮೀಸಲಾತಿಯನ್ನು ನಮಗೆ ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕು ಅನ್ನೋ ಹೋರಾಟಕ್ಕೆ. ಈ ಹೋರಾಟಕ್ಕೆ ಕರ್ನಾಟಕದಾದ್ಯಂತ ಯಾವುದಾದ್ರೂ ಒಂದು ಪಕ್ಷ ಅತಿ ದೊಡ್ಡ ಮಟ್ಟದ ಬೆಂಬಲವನ್ನು ಕೊಟ್ಟು ಪಾದಯಾತ್ರೆ ಮಾಡಿದೆ ಅಂದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಳ ಮೀಸಲಾತಿಗೆ ಇಷ್ಟು ದೊಡ್ಡ ಬೆಂಬಲವನ್ನು ಸೂಚಿಸಿರುವಾಗ ನಾನು ಮುಸಲ್ಮಾನ ಸಮುದಾಯಕ್ಕೆ ಕೇಳ್ತಾ ಇದ್ದೀನಿ, ಅದರಂತೆ 2B ರಿಸರ್ವೇಶನ್ ವಿಚಾರ ಬಂದಾಗ ಕರ್ನಾಟಕದ ದಲಿತ ಸಮುದಾಯ ಮುಸಲ್ಮಾನರಿಗೆ ನ್ಯಾಯ ಕೊಡಬೇಕು ಅಂತ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ. ಇದ್ರ ಅರ್ಥ ಏನು? ದಲಿತರಿಗೆ ಅನ್ಯಾಯ ಆಯ್ತು ಅಂತಂದ್ರೆ ನಾವಿದ್ದೀವಿ ಅನ್ನುವಂತ ಮುಸಲ್ಮಾನ ಸಮುದಾಯದ ಘೋಷಣೆ, ಮುಸಲ್ಮಾನ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತಂದ್ರೆ ನಾವಿದ್ದೀವಿ ನಿಮ್ ಜೊತೆ ಅನ್ನುವಂತಹ ದಲಿತ ಸಮುದಾಯದ ಘೋಷಣೆ. ಇದು ನಮಗೆ ಬೇಕಾಗಿದ್ದು, ಇದು ಆಗಿರುವಂತದ್ದು. ಈಗ ನಾನೆಲ್ಲ ಮುಸಲ್ಮಾನ ಬಂಧುಗಳಲ್ಲಿ ಕೇಳ್ಕೊಳ್ಳುವಂಥದ್ದು, ಕಳೆದ 1 ವರ್ಷದಿಂದ ನಾವು ಅಕ್ಷರಶಃ ಬೀದಿ ಬಿದ್ದೀವಿ. ಒಳ ಮೀಸಲಾತಿ ಕೊಡಿ, ಒಳ ಮೀಸಲಾತಿ ಕೊಡಿ, ಒಳ ಮೀಸಲಾತಿ ಕೊಡಿ ಬೇಡ್ತಾ ಇದ್ದೀವಿ. ನಾವು ಪೊಲೀಸರ ಕೈನಲ್ಲಿ ಕೇಸ್ಗಳು ಹಾಕ್ಸ್ಕೊಂಡು ಒದೆ ತಿನ್ಕೊಂಡು ಸಾಯ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಘೋಷಣೆ ಮಾಡಬೇಕು, ನನ್ನ ಸಹೋದರ ಸಮುದಾಯವಾದಂತ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡದೆ ವಂಚನೆ ಮಾಡ್ತಾ ಇದ್ದೀರಾ. ಅವ್ರ ಪರವಾಗಿ ನಾವಿದ್ದೀವಿ, ಅವ್ರ ಅನಾಥರಲ್ಲ, ಅವ್ರ ಜೊತೆ ನಾವು ನಿಂತಿದ್ದೀವಿ. ನಿಮಗೆ ಆ ಮಾದಿಗ ಸಮುದಾಯಕ್ಕೆ ಮಾಡುವಂತಹ ಅನ್ಯಾಯಕ್ಕೆ ಪ್ರತೀಕಾರವಾಗಿ ಕಾಂಗ್ರೆಸ್ ಅನ್ನ ಸೋಲಿಸುವಂತ ಪ್ರತಿಜ್ಞೆಯನ್ನ ಮಾಡ್ತೀವಿ ಅಂತ ಸಮಸ್ತ ಮುಸಲ್ಮಾನರು ಕೂಡ ಇವತ್ತು ಮಾತನ್ನ ಕೊಡಬೇಕಾಗಿದೆ. ಈಗಾಗ ಮುಂದಿನ ದಿವಸಗಳಲ್ಲಿ ನೀವು ಒಂದು ಸಾರಿ ಈ ಒಂದು ಸೋಲನ್ನ ಕಾಂಗ್ರೆಸ್ಗೆ ತೋರಿಸೋದ್ರ ಮೂಲಕ ನೀವೇನ್ ಸಾಧಿಸ್ತೀರಿ ಅಂತಂದ್ರೆ, ಇನ್ಯಾವತ್ತಾದ್ರೂ ಕಾಂಗ್ರೆಸ್ನವರು ಮುಸಲ್ಮಾನ ಸಮುದಾಯದ ಅಭ್ಯರ್ಥಿಗಳ ಬಗ್ಗೆ, ಸಚಿವರುಗಳ ಬಗ್ಗೆ, ಧಾರ್ಮಿಕ ನಾಯಕರುಗಳ ಬಗ್ಗೆ ಒಂದು ಹಗುರವಾದ ಮಾತುಗಳನ್ನ ಮಾತಾಡೋದಕ್ಕೆ 100 ಸಾರಿ ಯೋಚನೆ ಮಾಡಬೇಕಾಗ್ತದೆ. ಒಂದು ವೇಳೆ ಈಗೇನು ನಾನು ಬಹಳ ನಿಕೃಷ್ಟವಾಗಿ ಹೇಳ್ತಾ ಇದ್ದೀನಿ, ಬಹಳ ನಿಕೃಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಗೆ ಸಮುದಾಯಗಳನ್ನ ಮಾರಾಟ ಮಾಡೋಕೆ ಬಂದಿರುವಂತಹ ಬ್ರೋಕರ್ಗಳಿದ್ದಾರೆ, ಅವರ ಮಾತುಗಳಿಗೆ ಕಟ್ಟಿಬಿದ್ದು ನೀವೇನಾದ್ರೂ ಕಾಂಗ್ರೆಸ್ ಗೆಲ್ಸಿದ್ದೆ ಅಂದ್ರೆ ಮುಂದಿನ ದಿವಸದಲ್ಲಿ ಒಂದು ಮಾತು ಬರುತ್ತೆ, ಇವರು ಎಷ್ಟೇ ಸಾವಿರ ವಿರೋಧಿಸಿ ಕಾಂಗ್ರೆಸ್ನ ಎಷ್ಟೇ ವಿರುದ್ಧವಾಗಿ ನಿಂತ್ಕೊಳ್ಳಿ, ಇವರನ್ನು ಹೆಂಗಾದ್ರೂ ಕೂಡ ಮ್ಯಾನೇಜ್ ಮಾಡಬಹುದು, ಕೊಂಡ್ಕೋಬಹುದು ಅನ್ನುವಂತಹ ಒಂದು ಮಾತು ಕಾಂಗ್ರೆಸ್ಗೆ ಬಂದು ಬಿಡುತ್ತೆ. ಹಾಗೆ ಬರಬಾರದು. ಸಮುದಾಯವನ್ನ ಕಂಡಮ್ ಮಾಡಿ ಯಾವನು ಉಳಿ ಕೊಡುದಿಲ್ಲ, ಸಮುದಾಯದ ನಾಯಕರನ್ನ ಅವಮಾನ ಮಾಡಿ ಯಾವನು ಉಳಿಬಾರ್ದು, ಸಮುದಾಯದ ಧಾರ್ಮಿಕ ಮುಖಂಡರನ್ನ ಅವಮಾನ ಮಾಡಿ ಯಾವನು ಉಳಿಬಾರ್ದಿಲ್ಲ. ಅವ್ರಿಗೆ ತಕ್ಕ ಶಿಕ್ಷೆಗಳಾಗಬೇಕು, ಅವ್ರಿಗೆ ತಮ್ಮ ಮಾತಿನ ತಪ್ಪಿನ ಅರಿವಾಗಬೇಕು. ಅಂತದೊಂದು ಕೆಲಸವನ್ನ ನನ್ನೆಲ್ಲ ಪ್ರೀತಿಯ ಮುಸಲ್ಮಾನ ಬಂಧುಗಳು ಮತ್ತು ನಿಮ್ಮ ಜೊತೆಯಲ್ಲಿ ದಾವಣಗೆರೆಯ ಸಮಸ್ತ ದಲಿತ ಬಂಧುಗಳು ಕೈ ಜೋಡಿಸಿ ಇವತ್ತು ನನ್ನ ಸಹೋದರ, ನನ್ನ ಆತ್ಮೀಯ ಸ್ನೇಹಿತ ಅಫ್ಸರ್ ಕೂಡ್ಲಿಪೇಟೆ ಅವರಿಗೆ ಗೆಲುವನ್ನು ತಂದು ಕೊಡಬೇಕು ಅನ್ನುವಂತ ಗೆಲುವನ್ನು ತಂದುಕೊಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋದು ನನ್ನ ಪ್ರಾರ್ಥನೆ. ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನು ನೀವು ವಹಿಸಬೇಕು. ಈ ಕಾಂಗ್ರೆಸ್ಸಿನ ಶತಮಾನಗಳಷ್ಟು ಏನು 100 ವರ್ಷ ಆಗಿದೆಯಲ್ಲ ಅವರಿಗೆ, ಆ 100 ವರ್ಷಗಳ ಒಂದು ಕೆಟ್ಟ ಚಾಲಿ ಇದೆ ಈ ಕಾಂಗ್ರೆಸ್ಸಿಗೆ. ಎಲೆಕ್ಷನ್ ನಡೆಯುವಂತಹ ಹಿಂದಿನ ದಿವಸ ಹಣವನ್ನ ಹಂಚುವಂಥದ್ದು, ಆಮಿಷಗಳನ್ನ ಒಡ್ಡುವಂಥದ್ದು, ಯಾರು ನಮ್ಮ ಮಾತು ಕೇಳಿಲ್ಲ ಅವ್ರಿಗೆ ಬೆದರಿಸುವಂಥದ್ದು ಎಲ್ಲವನ್ನು ಮಾಡ್ತಾನೆ. ನಾನು ನಿಮ್ಗೊಂದು ಮಾತು ಕೊಡ್ತೀನಿ, ಅದ್ ಎಂತದ್ದೇ ಸಂದರ್ಭದಲ್ಲಿ ಅದ್ ಯಾರೇ ಎದುರಿಸಕ್ ಬಂದ್ರು, ಹಣ ಹಂಚಕ್ ಬಂದ್ರು ಕೂಡ, ಮತ್ತಿನ್ನೇನೋ ಆಮಿಷ ಒಡ್ಡೋಕ್ ಬಂದ್ರು ಕೂಡ ನಿಮ್ಮ ಕಾಲೋನಿಗಳಿಂದ, ನಿಮ್ಮ ಏರಿಯಾಗಳಿಂದ ಅವ್ರನ್ನ ಹೊರದೂರಿಸಿ ಆಚೆಗೆ ಒಬ್ಬರನ್ನ ಒಳಗಡೆ ಬಿಟ್ಕೋಬೇಡಿ. ಅಂತ ಸಮಯದಲ್ಲಿ ಏನಾದ್ರೂ ಕೂಡ SDP ನಿಮ್ ಜೊತೆಲಿ ಇರುತ್ತೆ ಅನ್ನೋದನ್ನ ಮಾತ್ರ ನೀವು ಮರಿಬೇಡಿ ಯಾವತ್ತೂ ಕೂಡ. ಯಾಕೆ ಅಂತಂದ್ರೆ, ನಾನು ಯಾಕೆ ಹೊರದೋರಿಸಿ ಅಂತಂದ್ರೆ ಅದು ಪ್ರಚೋದನೆ ಅಲ್ಲ. ಹಣ ಹಂಚಕ್ಕೆ ಬರುವಂತದ್ದು ಅಕ್ರಮ, ಚುನಾವಣಾ ಅಕ್ರಮ. ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಯಾವನು ಅಪರಾಧ ಮಾಡಕ್ ಬರ್ತಾನೆ ಅವನ್ನ ಓಡಿಸೋದು ನಮ್ಮ ಧರ್ಮ, ನಮ್ಮ ರಕ್ಷಣೆ. ಅದು
ಯಾರು ದುಡ್ಡಿನ ಆಮಿಷಕ್ಕೆ ಬರ್ತಾನೆ ಅದು ಕ್ರಿಮಿನಲ್ ಅಫೆನ್ಸ್, ಅವನ್ನ ಓಡಿಸಿ. ಯಾವನು ಬೆದರ್ಸಕ್ ಬರ್ತಾನೆ ಅವನ್ನ ಓಡಿಸಿ. ಖಂಡಿತವಾಗ್ಲೂ ಹಿಂಗ್ ಮಾಡಿದಾಗ ಮಾತ್ರ ಮುಸಲ್ಮಾನರಿಗೆ ಆತ್ಮಶಕ್ತಿ ಅನ್ನೋದಿದೆ, ಆತ್ಮಧೈರ್ಯ ಅನ್ನೋದಿದೆ, ಸ್ವಾಭಿಮಾನ ಅನ್ನೋದಿದೆ, ನಿಷ್ಠೆ ಇದೆ. ತನ್ನ ಸಮುದಾಯವನ್ನ ಯಾರೇ ಆಹ್ವಾನ ಮಾಡಿದ್ರು ಕೂಡ ನಾವು ತಲೆ ತಗ್ಗಿಸಿರೋದಿಲ್ಲ, ಬದಲಾಗಿ ತಲೆ ಎತ್ತಿ ನೋಡ್ತೀವಿ ಅನ್ನೋ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಕೇಳ್ತಾ ತಾವೆಲ್ಲರೂ ಕಡಿಮೆಯಾಗಿರ್ತೀರಿ ಅಂತ ಹೇಳ್ತಾ, ಇನ್ನು ಚುನಾವಣೆವರೆಗೂ ನಾವು ಪದೇ ಪದೇ ಸದಸ್ಯರನ್ನು ನಾವೆಲ್ಲ ಒಟ್ಟಿಗೆ ಕಲಿತು ನಮ್ಮ ಸ್ನೇಹಿತರನ್ನ ಗೆಲ್ಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ವಿ. ತಮ್ಮೆಲ್ಲರಿಗೂ ಶುಭವಾಗಲಿ.